ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಒಂದು ಕಳ್ಕೊಂಡ ಪ್ರಶ್ನೆ ಅದು ಕಪ್ಪಡ ಕೂತ್ಬಿಡತಿ. ಆದ್ರೆ ಕೇಳಿದ್ರೆ ಮರ್ಯಾದೆ ಹೋಗ್ತು ಅನ್ನೋ ಲೆಕ್ಕಕ್ಕೂ ಐತಿ. ಒಬ್ಬ ಹೆಣ್ಮಗಳು ಹೋದ ಸುದ್ದಿ ಕೇಳಕ್ ಬಂದಾರ ಒಬ್ರು ನೋಡ್ರಿ. ಹೆಣ್ಮಗಳ ಸುದ್ದಿ ಕೇಳಕ್ ಬಂದ್ರಿ ಯಾರ್ದು ಬೇರೆ ಹೆಣ್ಮಗಳು ಹೋಗಿದ್ದು ಸುದ್ದಿ ಕೇಳಕ್ ಬಂದ ನೋಡಿ ಕಳ್ಕೊಂಡದ್ದು. ಹೌದಲ್ಲ ಕೇಳ್ರಿ, ಮರ್ಯಾದೆ ಪ್ರಶ್ನೆ. ಮಸಾಲ ಕೊಟ್ರಿ ಯಾಕೆ ಬರುದಿಲ್ಲ ಅಂತ ಹೇಳ್ರಿ, ಕುಂದ್ರಂತ ಹೊರಬಾ. ಕೊಡ್ರಿ ನೌಕರಿ ಆಸೆ ಇಟ್ಕೊಂಬಂದ್ ಮಕ್ಕಳು ಕರಿ. ನೋಡ್ರಿ ನೌಕರಿ ಸಂಬಂಧ ಯಾರು ಬಂದ್ರಿ ಬರ್ರಿ. ನೌಕರಿ ಮಾಡೋರು ಅಷ್ಟೇ ಬರ್ರಿ, ಉಳ್ದಾರ ಯಾರು ಬರಕ್ ಹೋಗ್ಬೇಡ್ರಿ. ನೌಕರಿ ಮಾಡೋರು ಅಷ್ಟೇ ಬರ್ರಿ ದಯವಿಟ್ಟು. ಅವರಿಗೆ ಬುದ್ಧಿ ಹತ್ತಿರ ಕೈ ಹಾಕಿದವರು ರೈಲ್ವೆ ಖಾತೆ ಹೆಣ್ಮಕ್ಳು ಯಾರಿದ್ರು ಆಗುತ್ತಂತ. ನಿಮ್ಮ ಪ್ರಯತ್ನದಿಂದ ನಾ ಇರ್ತೇನೆ ಆಗತ್ತೆ. ನೀವು ನೌಕರಿಗೆ ಹೋಗ್ಬೇಕು, ಮಿಲಿಟರಿಗೆ ಹೋಗ್ಬೇಕು. ಪೊಲೀಸ್ ಅವನು ಆಗುತ್ತಂತ ಹೇಳ್ರಿ. ಅಕ್ಟೋಬರ್ ಅಂಡ್ ನವೆಂಬರ್ ತಿಂಗಳಾಗ ಆಗುತ್ತೆ ಬಿಡಬೇಡಿ. ಮಿಲಿಟರಿ ಯಾವ್ದ್ರೆ ಯಾಕೆ ಓದ್ಲಿಕ್ಕೆ ನಮ್ಗೊಂದು ನೌಕರಿ ಸಿಕ್ಕರೆ ಸಾಕಣ್ಣ ಅವರಿಗೆ ಪ್ರೋತ್ಸಾಹ ಹಚ್ಚಿಕೊಟ್ರು. ಯಾವ್ದ್ರೆ ಯಾಕೆ ಓದ್ಲಿಕ್ಕೆ ನೌಕರಿ ಸಾಕಣ್ಣ ಅವ್ರಿಗೆ ಪ್ರೋತ್ಸಾಹ. ಯಾವ್ದ್ರೆ ಸಿಗುತ್ತಂತೆ. ಇದರ ತಿಂಗಳಾಗ ಸಿಗಬಹುದು, ಮುಂದೊಂದು ತಿಂಗಳ ಸಿಗಬಹುದು. ನಿಮ್ಮ ಆಸೆ ನಡೆಸ್ಕೊಡ್ತೀನಿ. ಯಾರ್ಯಾರಿಗೆ ನಂಬಿಕೆ ಆಗುತ್ತೆ ಅವ್ರು ಬಂದು ಸಕ್ಕರೆ ಒಂದೊಂದು ತಗೊಳ್ಳಿ ಸೇರ್ಕೊಂಡ್ಬಿಟ್ಟಿದ್ರೆ ಆಗತ್ ನೋಡ್ರಿ. ಯಾರ್ಯಾರಿಗೆ ಪ್ರಸಾದ ಹಚ್ಚಿ ತಿರುಗಿ ಸಾರಿಸ್ಬಿಟ್ಟ.
ಬಾ ಮುಂದೆ ಏನು ಹೇಳ ಸ್ವಂತ ಕೆಲಸ ಚಲೋ ಮಾಡ್ಕೊಂಡು ಗುತ್ತಿಗೆ ಆದ್ರೆ ಮೇಲೆ ಕೆಲಸ ಮಾಡಿಸ್ಬೇಕಂತ ಮಾಡಕತ್ತೀನಿ ಒಳ್ಳೇದಾಗಲ್ಲ ಕೇಳಕ್ ಆಶೀರ್ವಾದ ಕೊಡ್ತೀನಿ ತಾಯಿ ತಂದೆ ಕೇಳ್ಕೊಂಡು ಮಾಡಿ ತಾಯಿ ತಂದೆ ಬೇಡಂದ್ರೆ ಮಾಡಕ್ ಹೋಗ್ಬೇಡ ಬರ ನಿಂದ ಫಾರೆಸ್ಟ್ ಒಳಗೆ ಮಾಡಿಸ್ತೀನಿ ಅಂದ್ರೆ ಫಿಸಿಕಲ್ ಆಗೈತಂತ ಮೆಡಿಕಲ್ ಆಗೈತಂತ ಆರ್ಡರ್ ಕೊಡ್ಬೇಕು ಪ್ರಸಾದ್ ಹಂಚ್ರಿ ಮಾಡಿಸ್ತಾರ ಕೈಯಾಗ ದುಡ್ಡು ಕೊಡಬೇಡ ಮಾಡಿಸ್ತೇನೆ ಅಂತ ಕೈಯಾಗ ದುಡ್ಡು ಕೊಡಬೇಡ ನಿನ್ನ ಪ್ರಯತ್ನದ ಹಿಂದೆ ನಾ ಇರ್ತೀನಿ ಬರ ಅರ್ಧಕ್ಕೆ ಹೋಗ್ಬೇಕು ನಡೆಯುತ್ತ ಬಾ ಕೇಳ್ತಾರೆ ಪ್ರಸಾದ ಕೊಡ್ರಿ ತಾಯಿ ತಂದೆ ಹೋಗಂದ್ರೆ ಹೋಗು ಬೇಡಂದ್ರೆ ಹೋಗ್ಬೇಡ ಸೇಲ್ಸ್ ಮ್ಯಾನ್ ನೌಕರಿ ಆಗಿರ್ತಾವ ನಿನ್ನ ಪ್ರಯತ್ನದಿಂದ ನಾ ಇರ್ತೇನೆ ಪ್ರಸಾದ ಕೊಡ್ರಿ ಟೀಚರ್ ಪೋಸ್ಟ್ ಎಕ್ಸಾಮ್ ಕೊಡ್ರಿ ಪಾಸ್ ಮಾಡಪ್ಪ ಅಂತ ಹೇಳಿ ಬೇಡ್ಕೊಂಡು ಹೋಗುವಂತ ಒಂದು ನಿಂಬೆಣ್ಣು ಹೊಡ್ಯಾಕ್ಸ್ಕೊಡ್ರಿ ಈಗ ಅದು ನಿಂಬೆಣ್ಣೆ ಅಂತಲ್ಲ ಮೇದ್ರದು ಹಾಸ್ಕೊಟ್ಟದ್ದು ನಿಂಬೆಣ್ಣು ಏನಂತ ಹೇಳ್ಕೊಟ್ಟು ಕೊಟ್ಟೆ ತಪ್ಪ ನೌಕರಿ ಆಗತ್ತನ ಕಾಯ ಅಂತ ಆಗೋ ತನ ಕಾಯವ ಅಂತ ಕೊಟ್ಟಿನಿ ಈಗ ಪಾಸ್ ಮಾಡಪ್ಪ ಅಂತ ಒಂದು ನಿಂಬೆಣ್ಣು ಚೆಂದ ಹೋಗ್ಬೇಕೈತಿ ಈಗ ಎಕ್ಸಾಮ್ ಬಂದತಿ ನಿಂಬೆಣ್ಣು ಅಷ್ಟ ಕಾಯಮ್ಮ ಇದನ್ನ ಪಾಸ್ ಮಾಡಪ್ಪ ಪಾಸ್ ಮಾಡಪ್ಪ ಅಂತ ಪಾಸ್ ಮಾಡ್ತೀನಿ ನೌಕರಿ ಸಿಗುತ್ತೆ ಕೊಟ್ಟದ್ದು ಕಳ್ಕೊಬೇಡ ಅಂತ ಹೇಳ್ರಿ ಸರಿ ಬಾ ಸಂದು ಓದಾಕತ್ತಿ ನಾನು ಕೊಡ್ರಿ ಓದಂತ ಹೇಳ್ರಿ ಎಕ್ಸಾಮ್ ಇನ್ನೂ ಓದವ ನೀನು ಕೊಂದ್ರಂತ ಹೇಳಿ ಆ ನೌಕರಿಗೆ ಯೋಗ್ಯ ಆದಂತಹ ವಸ್ತು ತಯಾರಾಗಬೇಕು ನೀನು ಕೊಂದ್ರಂತ ಹೇಳಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ರಿ ಪ್ರಸಾದ ಕೊಡ್ರಿ ಆಗುತ್ತೆ ಕಲ್ಯಾಣದ ಆಸೆ ಇಟ್ಕೊಂಬಂದು ಮಕ್ಕಳು ಕರೀರಿ ಲಗ್ನ ಆಗ್ಬೇಕಣ್ಣವ್ರಿ ಹೆಣ್ಮಕ್ಳ ಹೆಣ್ಮಕ್ಳ ಲಗ್ನ ಆಗ್ಬೇಕಣ್ಣವ್ರಿ ಯಾರು ಬೇರೆ ಅವರು ಲಗ್ನ ಅಷ್ಟ ಬರ್ಬೇಕ್ರಿ ಕುದ್ರಿ ಕುದ್ರಿ ಹೆಣ್ಮಕ್ಳು ಬರ್ರಿ ಕಲ್ಯಾಣ ಆಗ್ಬೇಕನ್ನೋರು ನಿಂಬೆಣ್ಣು ಕೊಡ್ರಿ ಸರಿ ಯಾರು ಹೆಚ್ಚನವ್ರು ಯಾರು ಕಮ್ಮನವ್ರು ಒಬ್ಬರಿಗೆ ನೌಕರಿಗೆ ಭಾಗ್ಯ ಒಬ್ಬರಿಗೆ ಪಾಲಿಗೆ ಬಂದದ್ದು ಹಂಗೂ ಐತಪ್ಪ ಹಿಂಗೂ ಐತೆ ಆ ಭಾಗ್ಯ ನನಗ ಸಿಗಲಿಯಪ್ಪ ಅಂತ ಚೆಂದ ಹೋಗಂತ ಬರ್ತಂತಿ ತಿಂಗಳದಾಗ ಮುಂದೊಂದು ತಿಂಗಳ ಕೂಡಿ ಬರ್ತಂತಿ ಕಲ್ಯಾಣ ಆಗತ್ತೆ ಕೊಂದ್ರಂತ ಅದು ಇದೇ ವರ್ಷ ಕಾರ್ತಿಕ್ ಮಾಸದಾಗ ಆಗತ್ತೆ ಅಂತ ಕಾರ್ತಿಕ್ ನೋಡ್ರಿ ಆ ಮಕ್ಕಳ ಸಲುವಾಗಿ ಆಸೆ ಇಟ್ಕೊಂಡ್ ಬಂದವ್ರು ಕರೀರಿ ನೋಡ್ರಿ ಮಕ್ಕಳ ಸಂಬಂಧ ಮಕ್ಕಳಾಗ್ಲಿ ಅಂತ ಗಂಡ ಹೆಂಡತಿ ಬಂದವ್ರು ಬರ್ರಿ ಬಂದವರು ಗಂಡ ಹೆಂಡತಿ ಮಕ್ಕಳು ಜೋಡಿ ಜೋಡಿ ಬರ್ರಿ ಮಕ್ಕಳು ಹಾಳಾದವರು ಮಕ್ಕಳು ಬೇಕಂತೇಳಿ ಗಂಡ ಹೆಂಡತಿ ಜೋಡಿ ಬರ್ಬೇಕು ಮಕ್ಕಳ ಆಗ್ಬೇಕಂತ ಬಂದವರು ಗಂಡ ಹೆಂಡತಿ
ಆ ಗೋಧಿ ಕೂಡ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡು ಗಂಡನ ದೇವರನ್ನುವಂಥ ಧರ್ಮ ಕಾಯ್ಕೊಂಡು ಎದ್ದು ಕೂಡಲೇ ಅವನ ಪಾದಕ್ಕೆ ಹಣಿ ಹಚ್ಚಿ ಮುಂದೆ ಬಾಳೆ ಮಾಡಿಕೊಂಡು ಹೋಗವರಿಗೆ ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಂಡು ಬಿಟ್ಟವರಿಗೆ ನನ್ನ ಪರೀಕ್ಷೆದೊಳಗೆ ಪಾಸ್ ಆದವರಿಗೆ 1 ಪಟ್ಟಾದ್ರೂ ಕೊಡ್ತೇನೆ 2 ಪಟ್ಟಾದ್ರೂ ಕೊಡ್ತೇನೆ ಕೊಡ್ರಿ ಅವರಿಗೆ ಇದೆ ನಿಂಬೆ ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಂಡು ಬಿಡ್ಬೇಕಂತ ಹೇಳಿ ನನ್ನ ಪರೀಕ್ಷೆದೊಳಗೆ ಪಾಸ್ ಆಗ್ಬೇಕಂತ ಹೇಳಿ ನ್ಯಾನ್ ತರಬೇಕು ಕುಂತಾಗ ಆಚಾರ ಹೇಳ್ತಾರೆ ಕೇಳ್ಕೊಂಡು ಹೋಗ್ಬೇಕು ನಡಿಯ ಮರ ನಡಿ ಅಲ್ಲಿಂದ ನಡಿಯಪ್ಪ ಮುಗಿಸ್ಬೋದು ಕುಂತಾಗ ಆಚೆ ಹೇಳ್ತಾನೆ ನಡಿ ಕೇಳ್ಕೊಂಡು ಅದಕ್ಕಿಂತ ದೊಡ್ಡವಂತೂ ನಾನಲ್ಲ ಇದು ಹೇಳಬೇಕಾದ್ರೆ ಅಕ್ಕಿಗಿಂತ ದೊಡ್ಡವ್ರು ಹೇಳಬೇಕಲ್ಲಪ್ಪ ಅಕ್ಕಿಗಿಂತ ದೊಡ್ಡವ್ ನಾನಲ್ಲ ಎಲ್ಲ ನೀವೆಲ್ಲರೂ ಒಂದೇಪ್ಪ ನೋಡ್ರಿ ಜಾತ್ರೆ ಚಂದಾಗ ಆಗುವಂಗ ಅಕ್ಕಿ ಏನ್ ಮಾಡ್ತಾವ ಮಾಡಲ್ಲ ಇಬ್ರು ನೋಡ್ತಾರೆ ಅಕ್ಕಿ ಸರಿಯಾಗಿ ಯಾರು ಇರ್ತಾರ ಅವ್ರನ್ನ ಉದ್ಧಾರ ಮಾಡೇ ಮಾಡ್ತಾರೆ ಅಕ್ಕಿ ಸರಿಯಾಗಿ ಯಾರು ಇರೋದಿಲ್ಲ ಕಟ್ಟಿ ಕೊಡೋದಳಪ್ಪ ಈ ವರ್ಷ ಒಳ್ಳೇದು ಅದಕ್ಕಿಂತ ದೊಡ್ಡವರಲ್ಲ ಅದಕ್ಕೆ ಏನು ಮಾಡೋದು ಮಾಡೋಲ್ಲ ಅಧಿಕಾರ ಸಾಧಿಸ್ತಿ ಏನಾರು ಕೊಟ್ಟೆ ನಮ್ಮದು ದೇವ್ರು ಹೇಳೋವಾಗ ದೇವರಿಗೆ ಕುಂದ್ರಬೇಕಪ್ಪ ಅದು ನಿಮ್ಮ ಹಣೆ ಬರ ಇಲ್ಲೇ ಓಟಿ ನೋಡಿ ಸಾಹುಕಾರಿಕೆ ನೋಡಿ ಅಧಿಕಾರ ನೋಡಿ ಹೇಳುವ ಅದು ಅಲ್ಲ ನಾನು ಕರಲ್ಲ ಅಂದ್ರೆ ಒಳ್ಳೇದು ಕರೆಯಲಿಲ್ಲ ಅಂದ್ರೆ ಹೋಗ್ತಾ ಕೂರಿಸ್ತೇನೆ ಹೊತ್ತು ಬರ್ಬೇಕು ಹೇಳ್ಬೇಕ ಎದ್ದಿನ ಸಚ್ಚಿಸ್ಬಿಡ್ರಿ ಹಂಗಾರ ಹೇಳ್ಬೇಕು ಎದ್ದಿತ್ರಿ
ಯಾರು ಹೆಣ್ಮಕ್ಳು ನಿಮ್ ಕೂಡ ಯಾರು ಬಂದಾರ ಅಲ್ಲಿ ಗಾಡಿ ಇಲ್ಲಿ ಯಾರು ಹೇಳಿನಲ್ಲ ದೊಡ್ಡವರು ಸಣ್ಣವರು ಸಂಬಂಧ ಇಲ್ಲ ಅಂತ ಹೇಳಿ ಕುಂದ್ರಬೇಕು ಸುಮ್ಮನೆ ಕರ್ನಾಗ ಬರ್ಬೇಕು ಬನ್ನಿ ಬನ್ನಿ ಕುಂದ್ರ ಅಂಡೆ ಕುಂದ್ರ
ಮತ್ತೆ ಹೇಳಿ ಒಬ್ಬ ಹೇಳಿ ಚಲೋ ಕೆಟ್ಟ ಅವತ್ತು ಹೇಳಿ ಅಲ್ಲ ನಾನು ಕೇಳಿದ್ರೆ ಲವ್ ಮಾಡ್ಬೇಕು ನೀನು ಲವ್ ಮಾಡೋದು ನನ್ನ ಕೇಳಿ ಮಾಡ್ಬೇಕಾಗಿತ್ತು ಈಗ ಮಾಡಿ ಇವತ್ತೇ ಕೇಳಿ ಹೆಂಗೋ ಮುಂದೆ ನೀನು ಹಣೆ ಮಾಡಿ ನೋಡಿ ಮಾಡಿ ಹುಡುಗನ ಮಾಡಿಕೊಳ್ಳೋದು ಬೇಡ ಕೂಡ್ತಾರ ಒದ್ತಾರ ಹಿಕ್ಕಟ್ಟು ನಮಸ್ಕಾರ ಮಾಡ್ತಾರೆ ಮೊದಲ ತುಳಿದ್ರು ಹಿಕ್ಕಟ್ಟು ಒದಿದ್ರು ಹಿಕ್ಕಟ್ಟು ನಮಸ್ಕಾರ ಮಾಡೋದು ಸ್ವಾರಿ ಸ್ವಾರಿ ಹೇಳು ಅದೇ ಕೂಡ್ದವ್ರು ಹಣೆ ಬರ ಅದಕ್ಕೆ ಬ್ಯಾರೆ ಬಿಟ್ಕೊಂಡ್ರಿ ಇಲ್ಲೇ ನಿಮಗೆ ಬಡ್ತಾ ಬಡದು ಕುಂದ್ರು ಸಾಕು ಪೊಲೀಸರು ಇಲ್ಲ ಯಾರು ಇಲ್ಲ ಇಲ್ಲೇ ಅದನ್ನ ಬಾಡ್ಕೊಳ್ಳೋ ಹೇಳಿತನ ಮಾಡುತ್ತೆ ಹುಷಾರಿ ಕರ್ಕೊಂಡಂತ ಪ್ರಶ್ನೆ ಕೇಳಿ ಮುಂಜಾನೆ ಅಂಗಾರ ಚೀಟಿಸ್ಕೊಟ್ರ ಅವ್ರನ್ನ ಅಂತ ಏನ್ ಕಳ್ಕೊಂಡ್ರಿ साढ़े छः ಅವ್ರ ಹೆಸರು ಸಿಂಗಲ್ ಅಂತ ಅವ್ರ ಹೆಸರಲ್ಲಿ ಜೋಪ ಹಾಕಿಬಿಡಿ ಅಂತ ಏನು ಕೇಳ್ಕೊಂಡಿಪ್ಪ ಇದು ಅಮ್ಮ ಕೊಟ್ರೆ ನೀವೇನು ಕೇಳ್ಕೊಂಡ್ರಿ ಏನು ಹೇಳಿಕೊಟ್ರು ನಿಮ್ಮ ಕೈಗೆ ನಿಮಗೆ ಕೊಡಲ್ಲ ಅಂಗಡಿ ಸಿಟ್ಟು ಕೊಡ್ರಲ್ಲ ಅಂತ ತಗೊಂಡವ್ರ ಕೈ ಹೋಗ್ಲಿ ಅಂತ ಬೇಡ್ಕೊಂಡು ಹೊರ ನೋಡ್ರಿ ಹೊರನವ್ರ ಕೈ ಹೋಗ್ಬೇಕು ಮಣ್ಣನವ್ರ ಕೈ ಹೋಗ್ಬಾರ್ದು ಅಂತ ಹೆಸರು ಹೇಳು ದೇವ್ರಿಲ್ಲ ವೃತ್ತ ಮಾತ್ರ ತೋರಿಸ್ರಿ ಒಂದು ಕೈ ಏನಾಗಿ ಹೋಗುತ್ತೆ ತಗೊಂಡಾಕಿದೈತು ತಗೊಂಡ ಒಂದೈತು ಹೊಡ್ತಾ ಕೊಡ್ತೈತಿ ನಿಮಗೆ ನಂಬಿಕೆ ಯಾರು 3 ತಿಂಗಳಿಗೆ ಬಂದು ಸಕ್ಕರೆ ಐತಿ ಯಪ್ಪ ಕೈ ಹೋಗ್ತಾನೆ ಅಂತಾರೆ ಎಲ್ಲ ಬಂಗಾರ ಸಿಕ್ತಪ್ಪ ಅಂತಾರೆ ಬಂದು ಹಠ ಮಾಡ್ಲಾರ್ದು ಹಾಳಾರ್ದು ನೀನು ನೋಡಕ್ಕೆ ಆಗಿಲ್ಲ ನಿನ್ನ ಕೈಯಾಗ ನಿನ್ನ ಕರ್ತವ್ಯ ಈ ಬಂಗಾರದ ಮಾತ್ರ ಒಬ್ಬರಿಗೆ ಹೊಡೆದುಕೊಂಡಂತ ನಿಮಗೆ ನಂಬಿಕೆ ಆದಾಗ ಬಂದು ಸಕ್ಕರೆ ಇಟ್ಕೊಂಡು ನೀವು ಕಳ್ಕೊಂಡು ಏನು ಕಳ್ಕೊಂಡ್ರಿ ಸಿಕ್ಕತ್ತೆ ಸಿಕ್ಕದ್ದಿಲ್ಲೋ ಸಿಕ್ಕಪ್ಪ ಅಂತ ಬಂದು ಸಕ್ಕರೆ ಇಟ್ಕೊಂಡು ಹೋಗೋದು ನಿಮ್ಮ ಕರ್ಮ ಕೊಂಡವರಿಗೆ ಸಿಕ್ತೆ ನೀವು ಸಿಕ್ಕೊಳ್ಳೋ ಬಂದೆ ಬಂಗಾರ ಬಂತಪ್ಪ ಯಪ್ಪ ಅಂತ ಬೇಡ್ಕೊಂಡು ಹೋಗ್ಬೋದು ಇಷ್ಟ ಸರ್ ಏನು ಸಿಗುತ್ತೆ ಈಗ ಯಾವ್ದಾರ ಒಂದು ಸಿಕ್ಕದ್ದಿಲ್ಲೋ ಅವ್ರಿಗೆ ಒಳ್ಳೆ ಬುದ್ಧಿ ಹಾಕಪ್ಪ ಇನ್ನ ನಮ್ಮ ಬಂಗಾರ ನಮಗೆ ಬಂತು ಬೇಡ್ಕೊಂಡವ್ರಿ ನಮ್ಮ ಮೇಲೆ ಹಿಂಗೆ ಅಣ್ಣ ಕಟ್ತಾರಪ್ಪ ಅವರು ಸಾಯಿಲ್ ಅಂತ ಬೇಡ್ಕೊಂಡು ಅದು ಬೇಡ ಅಂದ್ರೆ ದೇವ್ರ ಏನು ಪರೀಕ್ಷೆ ಮಾಡಿದಾಗ ಆಗುತ್ತೆ ನೀವು ಏನು ರೊಕ್ಕ ತಿಂಗಳು ಪಂಚಾಂಗ ಸ್ವಾಮಿ ಮಾಡ್ರಿ ಸಿಕ್ಕತ್ತೆ ನನ್ನ ಬಂಗಾರ ನನ್ನ ಮನೆಗೆ ಬಂತಪ್ಪ ಯಪ್ಪ ಅಂದ್ರೆ ನೀವ ತೋಡಿ ಅಂತ ಹೇಳ್ಯಾರ
ನೀವೇ ಹುಡುಗರಿರ್ಬೋದು. ಹಾಗಾದ್ರೆ ನಾವೇನು ಬಂಗಾರ ಸಿಕ್ಕಿಲ್ಲ ಬಂಗಾರ ಮುಗೀತು. ಸರ್ಕ ನಡಿ ತಂದಿಟ್ಟಾಗ ಮುಗೀತು. ಯಾವಾಗ ತಂದಿಟ್ಟಾಳ ಯಾವ ಇಟ್ಟಾಳ ಅಂತ ಹೇಳಿ ಹುಚ್ಚ ಹಳೆ ಹುಚ್ಚ ನಿನ್ನ ಬಂಗಾರ ನಿನ್ನ ಮನೆಗೆ ಬಂತಪ್ಪ ಇನ್ನೊಮ್ಮೆ ಹಂಗೆ ಆಗಬಾರ್ದಪ್ಪ ಅಂತ ಕಾಯ್ಕೊಂಡು ಹೋಗ್ಬೇಕಲ್ಲ. ಕರ್ಕೊಂಡು ಅವ್ರು ಬಂದು ನಮ್ಮ ಮ್ಯಾಗ ಹಾಕ್ಯಾರ ಅವ್ರು ನೀವು ಹಣ ನೋಡಿದ್ದಾಗೆ ನಿಮ್ಮ ಸೊಕ್ಕದು ಸರಿ ಬರಾಬರಿ ಸರಿ ಸರ್ಕೋರಿ. ನೀವೇನು ಕಳ್ಕೊಂಡಿದ್ರಮ್ಮ? ನೀವು ಇವ್ರು ಕೂಡ ಬಂದಿರಿ ತಗೊಂಡವ್ರು ಹಾಳಾಗಿ ಹೋಗ್ಲಿಪ್ಪ, ರೊಕ್ಕ ತಗೊಂಡವ್ರು ಉಳಿಬಾರ್ದಪ್ಪ ಅಂತ ಬೇಡ್ಕೊಂಡು ಇಷ್ಟು ಮಾಡ್ರಿ. ಅಂದಾಗ ನಲ್ಸಾವಲಿ ಹತ್ರ ಏನೈತೆ ಅನ್ನೋದು ಗೊತ್ತಾಗತ್ತೆ. ನೀವು ಮನೇಸು ಮಂದಿನ 1000 ಮಂದಿ ಬಂದು ದೇವ್ರಿಗೆ ಸವಾಲು ಹಾಕಿದ್ರೆ ಅಲ್ಲಣ್ಣ ನಿಮಗೆ ಭೇಟಿ ಆಗಿಲ್ಲ. ಇನ್ನು ಮುಲ್ಲಂದು ಏನು ಕೆಲಸ ಆಗತ್ತೆ? ನಿಮ್ಮಲ್ಲಿ ಅಹಂಕಾರ ಬುದ್ಧಿ ಒಂದೈತಿ, ಮತ್ತೊಂದು ಏನಿಲ್ಲ. ಮೊದಲು ಚಲೋ ಆಗ ಕಲ್ಕೊರಿ, ಒಬ್ರಿಗೊಬ್ರು ಚಲೋ ಆಗ ಕಲ್ಕೊರಿ. ಆವಾಗ ಬಿಡ್ರದನ್ನೇ ಹುಡುಗ ಮಾಡಿದವರಿಗೆ ಮುಸುಲ್ ಮಾಡ್ರು ಅನ್ನೋದಿಲ್ಲ, ಹುಡುಗ ಮಾಡಲಾರ್ದವ್ರಿಗೆ ಮುಸುಲ್ ಮಾಡ್ರು ಅನ್ನೋದಿಲ್ಲ. ಮೊದಲು ನಿಮ್ಮ ಧರ್ಮ ನೀವು ಕಾಯ್ಕೊಂಡ ಕಲ್ಕೊರಿ. ಚಲೋ ಬುದ್ಧಿದ್ದವರಿಗೆ, ಚಲೋ ನಡೆಮೂಡಿ ಇದ್ದವರಿಗೆ ಅಲ್ಲ ಹಾಕೋದ ಭೇಟಿ ಆಗಿ ಹಾಕೋಣ. ನಾನು ಅಂತ ಅಹಂಕಾರ ಇದ್ದವ್ರಿಗೆ ಏನು ಭೇಟಿ ಹಾಕೋಣ ಒಮ್ಮೆ ಹೊಡೆದುಕೊಂಡಿರ್ತಾವೆ ಯಾವುದ್ರ ಒಂದು. ನೀನು ಕಳ್ಕೊಂಡಿದ್ದಿ ರೊಕ್ಕಗಳು ಇನ್ನು ಕೊಡಕ್ಕೆ ಹೋಗ್ಬೇಡ. ಕೊಳ್ಳು ಕಾಲು ಅಲ್ಲ ನಡೆಸಲ್ಕು ಕೊಡಕ್ಕೆ ಹೋಗ್ಬೇಡ. ಇನ್ನು ಇದು ಒಮ್ಮೆ ಹುಷಾರಾಗು. ಹೆಂಗಾರ ಮಾಡಿ ಕಾಲು ಬಿದ್ದು ಕಾಲುಂಗ್ರ ಉಚ್ಕೋ ಸರ್ಕು. ನೀನು ಕೊಟ್ಟಿದ್ದಿ ನಡಿ ಸ್ವರ್ಕು. ನೀನು ಕಳ್ಕೊಂಡಿದ್ದೀವ? ಏನು ಕಳ್ಕೊಂಡಿಲ್ಲ. ಎಮ್ಮೆ ತಗೋಬೇಕಂತೀಯ ನೋಡ್ಕೊ. ನಿನ್ನ ತಲೆ ಮುಳುಗೋ ಮಟ್ಟ ನೀ ಹೈಡ್ದಕ್ಕೆ ಹೊಡಿ. ಮುಂಜಾನೆ ಹೊದಾಡ್ದಂಗೆ ಒಂದು ಬೆತ್ತದ ಗುಳಿಗೆ ತಗೋಬೇಕು. ಬೆತ್ತದ ಗುಳಿಗೆ ತಗೋ. ಎಮ್ ಅಂತ ಕರಗಬೇಡ. ಸುಲಾಗಿರೋ ಕಾಯ್ದೆ ಒಂದು ಬೆತ್ತದ ಗುಳಿಗೆ ತಗೋ. ವಯಸ್ಸಾದಂಗೆಲ್ಲ ಸುಲಾಗ ಬಾಳ್ದಿನಾಗಿಲ್ಲ ಹೋಗಿ ಕುಡಿ. ಸ್ವಲ್ಪ ತೋಲ್ತಿದ್ಯಲ್ಲ ನಿಂದ್ರೆ ಮಾಡಿದ ದಾರ್ಯಾಗ ಆಗಲಿ ಹೇಳಿನಿ. ಹಾದಾಗ ನಿಂತವ್ರು ಹಣೆ ಬರಿಗೆ ಏನಾಗ್ತ ಅನ್ನೋದು ಹೇಳಿನಿ. ತಿಳ್ಕೊರಿ. ಹಾದಾಗ ನಿಂತವ್ರು ಹಾದಾಗ ಕುಂತವ್ರು ಹಣೆ ಬರಿಗೆ ಏನಾಗುತ್ತಪ್ಪ? ಕನಸಿನಾಗ ನನಗೆ ದೇವ್ರು ಬರಕ್ ಹತ್ತೈತಿ ಅಂತ ಹೇಳಿ ಹಂಗಾರ ಇಸ್ಕೊಂಡ್ರ ಅವ್ರನ್ನ ಬಾ ಅಂತ ಹೇಳಿ ದೇವ್ರು ಬರ್ತಂತೆ ಹಂಗಾರ ತಿರ್ಸ್ಕೊಂಡ್ರು ಯಾರ್ದ್ರಿ? ಕನಸಿನಾಗ ನನಗೆ ದೇವ್ರು ಬರಕ್ ಹತ್ತೈತಿ ಅಂತ ಹೇಳಿ ಹಂಗಾರ ತಿರ್ಸ್ಕೊಂಡವ್ರು ಅವ್ರನ್ನ ಬಾ. ಬಂದು ನಿಮಗೆ ಏನು ಹೇಳಿದ್ರು? ಯಾರು ದೇವರು ಬಂದು ಹೇಳ್ದಾಗ ಏನು ಹೇಳ್ದ? ಚಲೋ ಇರ್ತದೆ ನಿನ್ನ ಮಕ್ಕಳಿಗೆ, ನಿನಗೆಲ್ಲ ಚಲೋ ಇರ್ತದೆ. ಒಂದು ನಿಂಬೆಹಣ್ಣು ಕೊಟ್ಟರು, ಆ ನಿಂಬೆಹಣ್ಣು ಮಾಡಿದ್ರೆ 1 ತಿಂಗಳು ಕಾಯ್ಕೋರ ಮಾಡಿ ಎಲ್ಲ ಚಲೋ ಇರ್ತದೆ. ಕಳ್ಕೊಂಡಿಲ್ಲ ಚಲೋ ಆಗೋದಿಲ್ಲ. ಯಾಕಂದರೆ ಕೆಲವೊಬ್ಬರಿಗೆ ಕನಸು ಹಳವಂಡು ಅಂತ ಇರ್ತಾವೆ. ಅವು ಖರೆ ಕನಸಾದ್ರೆ ನಿಂಬೆಹಣ್ಣು ಅದು ಉಳಿತೈತಿ ನಿನ್ನ ಹತ್ರ. ಇದು ಹಳವಂಡ ಸುಳ್ಳು ಕನಸಾದ್ರೆ ನಿಂಬೆಹಣ್ಣು ಉಳಿಯೋದೇ ಇಲ್ಲ ನಿನ್ನ ಕೈಯಾಗ. ಹಿಂಗೆ ಪರೀಕ್ಷೆ ಮಾಡಕ್ಕೆ ಕೊಟ್ಟರು. ಅದು ಕಳ್ಕೊಬೇಡ. ಇನ್ನೂ ಚಲೋ ಹೌದು ನಿನ್ನ ಮಕ್ಕಳಿಗೆ.
ಸರ್ ಈಗ ನಿಂದ ಕನಸಿಂದ ಅಡ್ಡಿ ಹೇಳಿನಿ ತೊಂದ್ರು ಹಂಗೆ ನೀ ಇಡೀ ಊರ್ದ ಹೇಳಿದ್ರೆ ಹೇಳಿಲ್ಲ ಕಲ್ಯಾಣ ಸಲುವಾಗಿ ಮಕ್ಕಳು ನಿಂಬೆಣ್ಣು ತಿಂದು ಬಾ ಹಂಗಾರೆ ಕೊಡ್ರಲ್ಲ ನಿಮ್ಗೆ ನಿಂಬೆಣ್ಣು ತಿಂದ್ರಿ ಇವತ್ತು ಏನು ಹೇಳೋಣ ಒಬ್ಬರಿಗೆ ಹಂಗೋ ಐತೇವ ಒಬ್ಬರಿಗೆ ಹೆಂಗೋ ಐತಪ್ಪ ಅಂದ ಸಣ್ಣದಾಗಲಿ ದೊಡ್ಡದಾಗಲಿ ಯಾವ್ದಾರ ಒಂದು ನೌಕರಿ ಗಂಡ ಹಾಕಿ ಒಬ್ಬರಿಗೆ ನೌಕರಿ ಗಂಡ ಅಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಸ್ವೀಕಾರ ಮಾಡೋದು ಹಂಗೆ ಹೇಳ ನಂದಾಗ ಯಾವ್ದಾಗಲಿ ನನಗೆ ನೌಕರಿ ಗಂಡ ನಮ್ಮ ಭಾಗ್ಯನ ಸಿಗಲಿಪ್ಪ ಅಂತ ಬೇಡ್ತಾರೆ ಅದು ಈ ತಿಂಗಳದಾಗ ಕೂಡಿ ಬರ್ತೈತಿ ಇನ್ನೊಂದು ತಿಂಗಳಾಗ ಕೂಡಿ ಬರುತ್ತೆ ಜಾಸ್ತಿ ಮುಂದೆ ಹೆಚ್ಚು ಯಾವ್ದಾರ ಯಾಕೆ ಒಂದೊಂಥರ ಹೆಚ್ಚು ಬರ್ರಿ ಒಂದು ಇಲ್ಲ ನನಗೆ ನೌಕರಿ ಗಂಡನ ಸಿಗಲಿಪ್ಪ ಅಂತ ಬೇಡ್ಕೊಂಡೇವ್ರಿ ಒಂದು ನೀನು ನನ್ನ ಕಡೆ ನೋಡಬೇಡ ಆ ಬಂದಾಗ ಹುಡುಗನ ನೋಡು ಅವನು ಮಸಡಿ ನೋಡು ಬೇಡ್ಕೊಂಡು ಹೋಗ್ರಿ ಸರ್ಕೊಂಡು ನಡಿ ಈಗೆಲ್ಲ ಆ ರೋಗ ಹೇಳೋದಿಲ್ಲ ಈಗ ಗಂಡನ್ ಹೇಳಿದೆ ಬರೀ ಈಗ ಮಕ್ಕಳ ಸಲುವಾಗಿ ಬಂದವರು 5 ನಿಮಿಷ ಅವ್ರು ಮಕ್ಕಳ ಸಲುವಾಗಿ 5 ನಿಮಿಷ ಅವ್ರು ಗಂಡ ಐತಿ ಜೋಡಿ ಬರ್ಬೇಕ್ರಿ ಗಂಡ ಜೋಡಿ ಬರ್ಬೇಕು 5 ನಿಮಿಷ ಸರಿ ಆಗಿದ್ದಲ್ವ ದೇವ್ರು ಯಾವುದು ನಿನ್ನ ದೇವ್ರು ಯಾವುದು ಪಾಪ ನಾಯಕ್ ನಿನ್ನ ಹೆಸರು PP ನಾಯಕನ ನಿನ್ನ ಹೆಸರು ಗುರು ನಿನ್ನ ದೇವ್ರ ಹೆಸರು ಪಾಪ ನಾಯಕ್ ಅಲ್ಲ ನಿನ್ನ ದೇವರು PP ನಾಯಕ್ ನನ್ನ ಗಂಡನ ನನ್ನ ದೇವ್ರ ಅನ್ನುವಲ್ಲ ಯವ್ವ ಅವ ಪಾಪ ನಾಯಕ ಮತ್ತು ಅವ ಪಾಪಿ ಪುಣ್ಯಾತ್ಮ ಇದ್ರೆ ನಿನ್ನ ಮಕ್ಕಳು ಕೊಡ್ತಿದ್ದವ ಹೌದು ಪಾಪಿ ಅವ ಮತ್ತು ನಿನ್ನ ದೇವ್ರ ಪಾಪಿನ ಅಂತಿನ್ನ ಮಕ್ಕಳಿಗೆ ಕೊಡ್ಬೇಕಾಗಿತ್ತವ ಅದಕ್ಕೆ ಇದು ಗುರು ಅನ್ನುವಂಥ ದೇವರ ಮಕ್ಕಳೈತಿ ಇದನ್ನ ದಣಕಾವುದು ಮಾಡಕ್ ಹೋಗ್ಬೇಡ ಎದ್ದ ಕೂಡಲೇ ಅವನ ಕಾಲಿಗೆ ನಮಸ್ಕಾರ ಮಾಡಿದ ಇಲ್ಲ ಯಾವಾಗ ಬಂದ ಕೂಡಲೇ ಒಂದು 2 ದಿವಸ ರೇ ಕರೆ ಮತ್ತೆ ಹೇಳ ನಿನ್ನ ಕಾಲಿಗೆ ಬಂದ ಕೂಡಲೇ 2 ದಿವಸ ಇನ್ನು ಮ್ಯಾಗ ಮಗ್ಕೊಂಡೆ ಅಂದ್ರೆ ಮುಂಜಾನೆದಾಗಿ ನಮಸ್ಕಾರ ಮಾಡಿ ಹೋಗೋ ಮಟನು ಹೇಳ್ಬೇಡ ಅದು ಮಧ್ಯಾಹ್ನ ಆಗಲಿ ಅವನ ಅಲ್ಲೆಲ್ಲ ಬಂದು ನಿನ್ನ ಹತ್ರ ಬಂದು ಮಠ ಹೊತ್ತಂತಲ್ಲ ತಿಳಿತಿಲ್ಲ ಆ ಹೊತ್ತು ನೀನು ಏನು ಹೇಳ್ಬೇಕು ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅದು ನಿನಗೆ ಗೊತ್ತು ಸೊಮ್ಮ ಚೀಟಿ ಕಲ್ ಕೊಟ್ಟು ಹುಚ್ಚ ಮಕ್ಕೊಂಬಿಡಲೇ ಅಪ್ಪ ಅಷ್ಟಾದ್ರೂ ಆಗಿ ತಿಳ್ಕೊಲಿಲ್ಲ ಅಂದ್ರೆ 2 ಕಾಲು ಮಕ್ಕೊಂಡಾಗ ಹಿಂಗೆ ಎಚ್ಚತ್ತು ತೋರಿಸು ಅವಾಗ ಹೌದು ಎಲ್ಲ ನೀನು ಸಣ್ಣ ಇದಕ್ಕೆ ಮುದ್ದೆ ಬಿದ್ದೇನ ಅದು ಕಾಲಿಗಾರ ಒಂದು ಬಡ್ತಾ ಬಡ್ದು ನಮಸ್ಕಾರ ಮಾಡಿ ಹೋಗಲಿ ಕಲ್ಗೊಲ್ಲಿ ಏನಾರ ಒಂದು ಸ್ವಲ್ಪ ಹೇಮರೆಡ್ಡಿ ಮಲ್ಲಮ್ಮನ ಸಂಸ್ಕೃತಿ ಬಾರಲಿ ಭೂಮಿ ಮ್ಯಾಗ ಇದು ಹೊಲಿಗೇರಿ ಸಂಸ್ಕೃತಿ ಆಗೈತಿ ಭೂಮಿ ಅದಕ್ಕೆ ಈ ನಡಿ ಬಂದು ಹುಚ್ಚನಾಯಿಗಳು ಬರ್ಬೋದು ಕೊಟ್ಟು ಹುಚ್ಚನಾಯಿ ಹುಚ್ಚು ಹಿಡಿಸ್ಬಿಟ್ರ ಗಂಡನ ದೇವರನ್ನ ಬುದ್ಧಿ ಅಡಕಿಸ್ಬಿಟ್ರ ನಾನು ನಿಮ್ಮ ಮನೆಗೆ ದೇವರು ನನ್ನ ಕಾಲು ತೊಳಿರಿ ಅಂತ ಪಾದ ಪೂಜೆ ಮಾಡಿಸ್ಕೊಂಡಾಗ ಬರ್ತಾರೆ ಊರಿಗೆ ಮನೆಗೆ ಬರ್ತಾರೆ ಪಾದ ಪೂಜೆ ಮಾಡಿಸ್ಕೊಂಡಾಗ ಸುಳ್ಳು ಕರೆಯವ್ರು ಹೇಳ್ಬಿಟ್ರೆ ಹೇಳ್ರಿ ಮತ್ತೆ ಅದಕ್ಕೆ ಗಂಡನ ಪಾದ ಪೂಜೆ ಮಾಡೋರು ಇಲ್ಲ
ಎತ್ತಗಿಂದ ಬಂದಂತ ಹುಸನಾಯಿ ಪೂಜೆ ಮಾಡಕ್ ಹತ್ತಾರ ಬಂದು ಗಂಗಾಳದ ಕಾಲು ಹಿಡ್ದ. ಅದೇ ಗಂಗಾಳದಾಗಿನ ಮಕ್ಕಳು ಊಟ ಮಾಡೋ ಹೊತ್ತಿನಾಗ ಮಕ್ಕಳು ಬಂದು ತಿನ್ನು ಆಸೆಗೆ ಗಂಗಾಳದ ಕಾಲಿಟ್ರೆ ಮಕ್ಕಳು ನುಗ್ಗು ಬಡುತ್ತಾರ. ಇದು ಏನಿಲ್ಲ, ದಡದಡಿತ ಬಂದು ಮನೆಗೆ ಬಂದು ಇದ್ರ ಮ್ಯಾಕೊಂಡು ಸುಸ್ತು ಮಾಡಿಕೊಂಡು ಜಾಡು ಕಾಲು ಇಟ್ಟು ಪೂಜೆ ಮಾಡಿಸ್ಕೊಂತಂತಿ. ಮತ್ತೆ ಪೂಜೆ ಮಾಡಿದ ನೀರು ಬಾಯ ಹಾಕೊಂತೀರಿ ನೀವು. ಪೂಜೆ ಮಾಡಿದ್ ಯಾವುದು? ಸನ್ಯಾಸಿ ಕಾಲು ತೊಳ್ದು ನೀರು ಕುಡಿದ್ರೆ ಮಕ್ಕಳು ಆಗೋರಿಗೆ ಹಾಕೋರೇನಪ್ಪ ಹುಡ್ರ ವಿಚಾರ ಮಾಡ್ರಿ ನೋಡ್ರು. ಅದನ್ನ ಗಂಡನ ಕಾಲು ತೊಳೆದು ಮುತ್ತೈದು ಮಗನ ಕಾಲು ತೊಳೆದು ನೀರು ಕುಡಿದ್ರೆ ಮಕ್ಕಳು ಗ್ಯಾರಂಟಿ ಆಗ್ತಾವಂತ ನಾ ಕೈ ಎತ್ತಿ ಹೇಳ್ತೀನಿ. ಅದನ್ನು ಅದಕ್ಕೆ ಮುತ್ತೈದು ಹೋಗಿ ಒಬ್ಬ ಸನ್ಯಾಸಿ ಕಾಲು ತೊಳೆದು ನೀರು ಕುಡಿದ್ರೆ ಮಕ್ಕಳು ಹಾಕವ ಹೆಂಗೆ? ಇದನ್ನ ನೀವು ಸಾರಾಸಾರ ವಿಚಾರ ಮಾಡಿ ಇನ್ನು ಮ್ಯಾಲೆ ತೊಳಿಬೇಕು, ಆ ನೀರು ಕುಡಿಬೇಕು. ತಂದೆ ತಾಯಿ ಕಾಲು ತೊಳೆದು ನೀರು ಕೊಡ್ರಿ, ಭಾಗ್ಯವಂತ ಮಕ್ಕಳು ಹಾಕಿರಿ. ಗಂಡನ ಕಾಲು ತೊಳೆದು ನೀರು ಕೊಡ್ರಿ, ಮುತ್ತೈದು ಹಾಕಿರಿ, ಮಣ್ಕಂಬ ಮಕ್ಕಳು ಹಾಕವ. ಇದು ಅಗದಿ ಸತ್ಯ ಮಾತಿದು. 5 ಅಮಾಸಿ ನಿಂಬೆಹಣ್ಣು ಕೊಟ್ಟಿವಿ. ಅಮಾಸಿ ಬಂದೊಂದು ನಿಂಬೆಹಣ್ಣು ತಂದು ಕೊಡ್ಬೇಕು. ಮಾತಾಡ್ದ, ಊಟ ಮಾಡ್ದ, ನಾಷ್ಟ ಮಾಡ್ದ, ಕಪ್ ಚಹಾ ಕುಡ್ದ, ನೀವು ಹೆಣ್ಣು ಮಕ್ಕಳು ನಿಂಬೆಹಣ್ಣು ಹತ್ತಿರ ಇಟ್ಕೊಂಡು ಗಂಡನ ಕರ್ಕೊಂಡು ಬರ್ಬೇಕು. ನೀವು ಎಷ್ಟು ಪರೀಕ್ಷೆ ಮಾಡ್ತಾನೆ ದೇವ್ರ ಅದ್ರಾಗ ನೀವು ಗೆಲ್ಲಿಬೇಕು. ಅವರು ಊಟ ಮಾಡಲಿ, ಮಾತಾಡಲಿ, ಬರೋ ಮುಂದೆ ಏನೋ ಮಾಡಲಿ ದೇವ್ರ ಪರವಾನಿಗೆ ಅವರಿಗೆ, ನಿಮಗೆ ಪರವಾನಿಗೆ. ಒಟ್ಟಿಗೇನು ಹಾಕದ ಬಂದ್ರೆ ಉಪವಾಸ ಊಟ, ಮಾತಾಡದ ಬಂದು ಮೂಕ ಊಟ. ಅಮಾಸಿ ಒಂದು ದಿವಸ ಮನೆ ಜಳಕ ಮಾಡೋದು, ಪೂಜೆ ಮಾಡೋದು, ದೇವ್ರಿಗೆ ನಮಸ್ಕಾರ ಮಾಡಿ ಒಂದು ನಿಂಬೆಹಣ್ಣು ಹತ್ತಿರ ಇಟ್ಕೊಂಡು ಗಂಡನ ಕರ್ಕೊಂಡು ಬರೋ ಮುಂದೆ ನಿನ್ನ ಪರೀಕ್ಷೆ ತಂದಿದ್ರಾಗ ಪೂಜೆಯಾಗಿ ನಿಂಬೆಹಣ್ಣು ಇಟ್ಟು ಪೂಜೆ ಹಚ್ಕೊಂಡೆ ಅಂದ್ರೆ ಅಲ್ಲಿ ಮುಗಿತು. ಮತ್ತೆ ನೀರು ಚಹಾ ಕುಡಿ, ಊಟ ಮಾಡು, ಮಾತಾಡು. ಅದೇ ಅಮಾಸಿ ದಿವಸ ಅದು ಎಲ್ಲ ಹೆಣ್ಣು ಮಕ್ಕಳಿಗೆ ಉಡಿ ತುಂಬ್ತಾರೆ. ಆ ಉಡಿಯಾಗಿ ಏನು ಬರ್ತೈತಿ ಅದು ನನ್ನ ಭಾಗ್ಯ ಅಂತ ತಿಂದು ಹೋಗಿ. ಅದೇ ಮಕ್ಕಳು 5 ಅಮಾಸಿ ಒಳಗೆ ಯಾವ ಅಮಾಸಿಗೆ ಮುಟ್ಟು ನಿಲ್ಲಿಸ್ತಾನೆ ಅವಾಗ ಸಂಬಂಧಪಟ್ಟ ನಟ್ ಎಲ್ಲರಿಗೆ ಹೇಳುದು ಒಂದಪ್ಪ, ನಿನಗೊಂದು ಬೇರೆ ಹೇಳುದು. ಯಾವ್ರು ನಿಂದು? ಮಹಾಲಿಂಗಪುರ. ಮಹಾಲಿಂಗಪುರ ಜಗ್ ಮಕ್ಕಳು ಕೊಟ್ಟ ನಿನಗೆ ಈಗ ಗೊತ್ತಾತ. ಬಂಗಾರದ ದೇವ್ರ ಹತ್ರ ಹೋಗಿದ್ದೀನಿ. ಮಹಾಲಿಂಗಪುರದಾಗ ಬಂಗಾರದ ಒಂದು ದೇವ್ ಐತಿ, ಗೊತ್ತದ ನಿಮಗೆ? ಮಠಕ್ಕೆ ಹೋಗಿದ್ದೇ ಇಲ್ಲ, ಸ್ವಾಮಿ ಅದನ್ನೆಲ್ಲ. ಅದಕ್ಕೆ ಬಂಗಾರದ ದೇವ್ ಅಂತ ಹೆಸರು ಇಟ್ಟಿರಿ ಅವ್ರಿಗೆ. ಮತ್ತೆ ನೀ ಹೆಸರು ಇಟ್ಟಿ ಅವ್ರಿಗೆ ಕರಿಬಾಯಿ ಅಂತ ಹೆಸರು ಇಟ್ಟಿಲ್ಲ. ಅದು ಬಂಗಾರದ ದೇವ. ಹೌದು ಮಾಡಲಿಲ್ಲ, ಅಲ್ಲೂ ಮಾಡಲಿಲ್ಲ, ಒಟ್ಟು ಬಂಗಾರದ ದೇವ. ಬೇಕು ಬಂಗಾರ. ಹಿಂಗ ಅಂತಂದು ಹೋಗಿ ಹೇಳ್ತಾನೆ. ಹೋಗಿದ್ದೇನೆ ಅಲ್ಲಿ ಅಂತಾನೆ. ಹೋಗಿದ್ದೀವಿ, ನಿಮ್ಮ ಹೆಸರು ಹೇಳಿದ್ರಿ ಅವರು. ನಿಮಗೆ ಬಂಗಾರದ ದೇವ ಅಂತಾರಲ್ರಿ ಅಜ್ಜಾರ ಅವರು. ಹೌದು ಹೌದು ಹೌದು, ನಾ ಬಂಗಾರದ ದೇವನ ಕರೆ ಅಂದ್ಬಿಡ್ತಾನೆ ಮಹಾಲಿಂಗಪುರ ಸ್ವಾಮಿ. 5 ನಿಂಬೆಹಣ್ಣು ಇಸ್ಕೊಂಡೇನು? ಇನ್ನರಣ ತಿಳ್ಕೊರವ. ಗಂಡನ ಕಾಲಿ ನಮಸ್ಕಾರ ಮಾಡಿ ದೇವರಾಣಿ ಮಾಡಿ ಹೇಳು. ಇನ್ನರ ತಿಳ್ಕೊ. ಇಲ್ಲ ಅವನು 2 ಕಾಲು 3 ಮಾಡಿ ಹೇಳು. ಎದ್ದು ಕೂಡಲೇ ಅವನ ಕಾಲಿ ನಮಸ್ಕಾರ ಮಾಡಿ ಅಮಾಚ್ಕೊಂಡು ಒಂದೊಂದು ನಿಂಬೆ ಇಟ್ಕೊಂಬ ಸರ್ಕೊಂಡು ನಟ್ಟು. ನಿನ್ನ ದೇವ್ರು ಯಾವುದು? ನಿನ್ನ ದೇವ್ರು ಯಾವುದವ? ಯಾಕೆ ಉಳ್ಕೊಂಡಲ್ಲ? ಎಷ್ಟೊಂದು ಗ್ಯಾಸ್ ಇಟ್ಟಿಯಲ್ಲ, ಎಷ್ಟೊಂದು ಹೇಳಿದ್ರು.
ಅಲ್ಪ ಕೇದಾರ ಲಿಂಗ ಅದಾನ ಖರೆ ಮಕ್ಕಳಿಗೆ ಕೊಡುವಲ್ಲ ಮಕ್ಕಳಿಗೆ ಇಡುವಲ್ಲ ವರ್ಷಕ್ಕೊಮ್ಮೆ ಹೋಗಿ ಅವನಿಗೆ ಹಣ ಚಂದ ಮಾಡ್ತೀನಿ 10,000 ಗಂಟೆ ರೊಕ್ಕನ ಯಾಕೆ ಕೊಡಬಾರ್ದು ಅದಕ್ಕೆ ಸುಸ್ಮಾನ್ ಶರೀಫ್ ಹೇಳ್ಯಾನ ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ಆಜ್ಞೆ ಪ್ರಕಾರ ನಡ್ಕೊಂಡೆ ಬಲ್ಲಿದ ಗುರುವನ್ನ ಪಡ್ಕೊಂಡೆ ಸುಸ್ಮಾನ್ ಶರೀಫ್ ಹೇಳ್ಯಾನ ಹಂಗೆ ನೀವು ಒಂದು ನಂಬಿಕೊಂಡು ಹೋದ್ರೆ ಇದ್ರಾಗ ಗುರುನು ಸಿಗ್ತಾನ ದೇವರು ಸಿಗ್ತಾನ ಈ ಬೂದ್ಯಾಗ ಅದಕ್ಕೆ 5 ನಿಂಬೆಯನ್ನು ಅಮಾವಾಸ್ಯೆಗೊಮ್ಮೆ ಮಾಡಿ ಊಟ ಮಾಡಬಾರ್ದು ನಾಷ್ಟ ಮಾಡಬಾರ್ದು ಕಪ್ಪು ಚಹಾ ಕುಡಿಬಾರ್ದು ಉಪವಾಸ ವ್ರತ ಮೂಕ ವ್ರತ ಅಂತಾರೆ ಅಮಾವಾಸ್ಯೆ ಒಂದು ನಿಂಬೆ ಹಣ್ಣು ಕರ್ಕೊಂಡು ಪಡ್ತು ಮಕ್ಕಳು ತಿನ್ನಕ್ಕೆ ಪಡ್ತು ಮಕ್ಕಳು ತಿನ್ನಲಿಕ್ಕಂದ್ರೆ ನೀನು ನೋಡಿಲ್ಲ ಕ್ವಾಯಾವ ಹಾಕಿ ಮುಂದೆ ಹುಟ್ಟು ಮಕ್ಕಳು ನಿನಕ್ಕಿಂತ ಕ್ವಾಯಿ ಹಾಕವು ಮಕ್ಕಳು ಹೇಳಿದ್ದಲ್ಲ ಹೇಳಿ ಸರ್ ಅಮಾವಾಸ್ಯೆ ತೊಗೊಂಬ ಗಂಡು ಕರ್ಕೊಂಡು ಡಾಕ್ಟ್ರಿ ಕಡೆ ಹೋಗ್ಬೇಡ್ರಿ ಔಷಧ ತೊಗೋಬೇಡ್ರಿ ಗುಳಿಗೆ ತೊಗೋಬೇಡ್ರಿ ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಇದು ನನ್ನ ಸವಾಲು ಐತಿದ್ದು ಸರ್ ಕೊಂಡಾಡಿ ಎಸ್ ಬಗ್ಗೆ ನಮ್ಮ ಮಕ್ಕಳು ಒಮ್ಮೆಗೆ ಹೇಳಿಬಿಡು ಖರಾಬ್ ಮಾಡಿಬಿಡುದು ಹೇಳಿ ಎಸ್ಬೇಕು 2 ಆರು ಸಾಕು 2 ಸಾಕು 3 ಬೇಕಂತಾರಲ್ಲ ಮತ್ತೆ ಮ್ಯಾಗೆ ಕೊಡ್ತಾನೆ ಏನು ಚಿಂತೆ ಮಾಡಬೇಡ್ರಿ ಅಮಾವಾಸ್ಯೆ ಒಂದು ನಿಂಬೆಹಣ್ಣು ತೊಗೊಂಬರ್ತೀವ ಗಂಡನ ಕರ್ಕೊಂಬರ್ಬೇಕು ಮಾತಾಡ್ದ ಬರ್ಬೇಕು ಊಟ ಮಾಡ್ದ ಬರ್ಬೇಕು ನಾಷ್ಟ ಮಾಡ್ದ ಬರ್ಬೇಕು ಬೈಲ್ ಬೈಲ್ ಭಾಳ ಅಚ್ಚ ಅನ್ನಕ್ಕೆ ಹೋಗ್ಬಿಡಕ್ಕಿಗೆ ಭಾಳ ಅಚ್ಚ ಅನ್ನಕ್ಕೆ ಹೋಗ್ಬಿಡಕ್ಕಿಗೆ ಬೇಕಾದ್ರೆ ಅಡ್ಡಿ ಸಾಗರ ಬಿಡು ಹೆಣ್ಣು ಮಾಡ್ಕೊಂತ್ರಿ ಅಂತ ಅಂದ್ಬಿಡು ಹಡ್ದ ಬಿಡ್ತಾವ ಕಣ್ಣು ಬೆಳಗ್ಸು ಅಂತಿಗೆವ ಈಗ ಅಪ್ಪ ನೋಡಿ ಕಣ್ ತೆಗಿದೆ ಅಪ್ಪ ಫಿಕ್ಸ್ ನೋಡ್ರಿ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ನು ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡ ಈ ವರ್ಷ ಮಕ್ಕಳು ಕೊಡ್ತಾನೆ ದೇವರು 5 ಅಮಾವಾಸ್ಯೆ ಒಂದೊಂದು ನಿಂಬೆಯಿಂದ ಗಂಡ ಹೆಂಡತಿ ತೊಗೊಂಬಂದು ಮುಗಿಸ್ರಿ 5 ಅಮಾವಾಸ್ಯೆ ಮೂರೊಳಗನ್ನ ಕೊಟ್ಟಿರ್ತಾನೆ ಬರ್ರಿ ನೀವೊಬ್ರು ಬರ್ರಿ ಯಾವಾಗ ಬಂದ್ರು ಮಕ್ಕಳ ಸಲುವಾಗಿ ಬಂದ್ರಿ ಮಕ್ಕಳ ಸಲುವಾಗಿ ಬಂದ್ರಿ ಇಲ್ಲ ಈಟ್ ಹೇಳ ಮತ್ತೆ ನಾನು ನೋಡಿದ್ರು ಕಣ್ ಬೀಳ ಕಣ್ ಬೀಳ್ಸೋ ಕೊಡ್ರಿ ಅದ್ರಾಗ ತಗೋ ಅಗಲ್ ಮಾಡಿದನ್ನ ಏನವ ನೀವು ಖರ್ಚು ಬಿದ್ದು ನೋಡುವ ಯಾವ ಖರ್ಚು ಬಿದ್ದು ನೋಡ್ರಿ ಉಡಿ ಅಂತ ಹೆಣ್ಮಕ್ಳಿಗೆ ಉಡಿ ಪಡಿ ಅಂತ ಯಾಕಂದ್ರೆ ಪರಮಾತ್ಮ ಇದು ಉಡಿ ಬೇಕು ನೀವು 5 ನಿಂಬೆಹಣ್ಣು ನಿಮಗೆ ಪರೀಕ್ಷೆ ಮಾಡಕ್ಕೆ ಕೊಟ್ಟಿರ್ತೀನಿ ಆ ಪರೀಕ್ಷೆದೊಳಗೆ ಗೆದಿಬೇಕು 5 ಅಮಾವಾಸ್ಯೆ 2 ಗಂಡ ಹೆಂಡತಿ ಮಾತಾಡಿದ ಒಂದು ನಿಂಬೆಹಣ್ಣು ನೀನು ಇಟ್ಕೊಂಡ್ಬರ್ಬೇಕು ಗಂಡನ ಕರ್ಕೊಂಡು ಬರ್ಬೇಕು ಊಟ ಮಾಡಿದ್ರೆ ನಾಷ್ಟ ಮಾಡಿದ್ರೆ ಕಪ್ಪು ಚಹಾ ಕುಡಿದ್ರೆ ನಿಮ್ಮ ಹೆಣ್ಮಕ್ಳು ಬರಬೇಕು ಅಮಾವಾಸ್ಯೆಗೊಮ್ಮೆ ಅವ್ರು ಉಂಡ್ಲಿ ಚಹಾ ಕುಡಿಲಿ ಮಾತಾಡಿ ಏನೋ ಮಾಡಿ ಅವ್ರಿಗೆ ಪರವಾಗಿ ನಿಮಗೆ ಪರವಾಗಿ ಅಮಾವಾಸ್ಯೆಗೊಮ್ಮೆ ನಿಂಬೆಹಣ್ಣು ತೊಗೊಂಬಂದು ಈ ಬೂದಿಯಾಗಿಟ್ಟು ಬೂದಿ ಹಚ್ಕೊಂಡು ಮಟ್ಟಂದು ನಿಮಗೆ ಪರವಾಗಿ ಬೂದಿ ಹಚ್ಕೊಂಡ್ಲಾರ್ದೆ ನೀವು ಮಾತಾಡಿದ್ರೆ ಅಂದ್ರೆ ತಪ್ಪ
ಮತ್ತು ಶಿಕ್ಷೆ ಕೊಡ್ತಾನೆ, ಮತ್ತೊಂದು ಮಾತು ಸಿಹಿ ಹಚ್ಚ, ಮತ್ತೊಂದು ಮಾತು ಸಿಹಿ ಹಚ್ಚ, ದಾರಾಗ ಮಾತಾಡಿದ್ರೆ ಇಲ್ಲಿ ಬಂದು ಬೂದಿ ಹಚ್ಕೊಂಡು ಮಟ್ಟ ಇವರಿಗೆ ಪರೀಕ್ಷೆ. ನಿಮಗೆ ಪರೀಕ್ಷೆ ಇಲ್ಲ, ಬೇಕಾದ ಊಟ ಮಾಡಿರಿ, ಬೇಕಾದ ತಿನ್ರಿ, ಬೇಕಾದ ಮಾಡಿರಿ, ಬಟ್ ಒಂದು ಕ್ವಾರ್ಟರ್ ಸರಿ ಕುಡಿದ್ರು ಬರೀ ಬರುವ ಅದಕ್ಕೂ ಪರವಾಗಿ ಕುಡುದಿಲ್ಲ. ಅದಕ್ಕೆ ಯಾವ್ರಪ್ಪ ನಿಮ್ಮದು ಯಾದವಾಡ? ಬರ್ರಿ, ಯಾದವಾಡದಾಗ ಜಗ್ಗ ಮಂದಿ ಭಕ್ತರ ಪವಾಡ ಆಗ್ಯಾವ. ದುಡ್ಕೊಡಿ ಕೊಡ್ತೀನಿ ನೋಡಿ ವರ್ಷ ಮಕ್ಕಳನ್ನ. ಅದನ್ನ ನೀನು ಔಷಧ ಗುಳಿಗೆ ಎಲ್ಲರೂ ಇಂಜೆಕ್ಷನ್ ಚೆಕ್ ಮಾಡಿ ಹೋಗ್ಬಾರ್ದು. ಇವ್ರು ತಾಣ ಹೋಗ್ಲಿ, ನೀವು ಬರೆಯಕ್ಕೆ ಹೋಗ್ಬೇಡಿ. ಒಳ್ಳೇದಾಗುತ್ತೆ, ಕೆಟ್ಟದ್ದು ಆಗೋದು. ಬೇಕಾದ್ದನ್ನು ಬೇಕಾದ ಮಾಡಿ, ಇನ್ಮೇಲೆ ದವಾಖಾನೆಗೆ ಬಿಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.